ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನು. ಬಡ ಹಾಗೂ ಮಧ್ಯಮ ವರ್ಗದ ಜನರ ನೆರವಿಗಾಗಿ ಪ್ರಧಾನ ಮಂತ್ರಿ ಭಾರತೀಯ ಜನ ಔಷಧಿ ಯೋಜನೆಯಡಿ ನಿರ್ಮಿಸಲಾದ ಜನ ಔಷಧಿ ಕೇಂದ್ರಗಳಿಗೆ ಇದೀಗ ರಾಜ್ಯ ಸರ್ಕಾರ ಕತ್ತರಿ ಹಾಕಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲಾ ಬಿಜೆಪಿ ಘಟಕದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಸಂಸದ ರಮೇಶ್ ಜಿಗಜಿಣಗಿ, ಜಿಲ್ಲಾಧ್ಯಕ್ಷ ಗುರ್ಲಿಂಗಪ್ಪ ಅಂಗಡಿ, ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ, ಎಸ್ಕೆ ಬೆಳ್ಳುಬ್ಬಿ ಸೇರಿದಂತೆ ಪ್ರಮುಖರ ನೇತೃತ್ವದಲ್ಲಿ ವಿಜಯಪುರ ನಗರದ ಜಿಲ್ಲಾಸ್ಪತ್ರೆ ಎದುರು ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮುಖಂಡರುಗಳು ದೇಶದ ಜನಸಾಮಾನ್ಯರಿಗೆ ಅಗತ್ಯ ಔಷಧಿಗಳನ್ನು 50% 80% ರಿಯಾಯಿತಿ ದರದಲ್ಲಿ ಒದಗಿಸುವ ಕೇಂದ್ರದ ಯೋಜನೆಯೇ ಪ್ರಧಾನ ಮಂತ್ರಿ ಭಾರತೀಯ ಜನ ಔಷಧಿ ಯೋಜನೆಯಾಗಿದೆ. ಆದರೆ ಈ ಯೋಜನೆಯಡಿ ನಿರ್ಮಿಸಲಾದ ಜನ ಔಷಧಿ ಕೇಂದ್ರಗಳಿಗೆ ಇದೀಗ ರಾಜ್ಯ ಸರ್ಕಾರ ಕತ್ತರಿ ಹಾಕಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವ ಜನ ಔಷಧಿ ಕೇಂದ್ರಗಳನ್ನು ಬಂದ್ ಮಾಡುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ರೋಗಿಗಳು ಯಾವುದೇ ಔಷಧವನ್ನು ಆಸ್ಪತ್ರೆಯ ಹೊರಗೆ ಖರೀದಿಸದಂತೆ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆಯಾಗಿದೆ. ಆದ್ದರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧ ಕೇಂದ್ರಗಳನ್ನು ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ ಅಂತ ರಾಜ್ಯ ಆರೋಗ್ಯ ಇಲಾಖೆ ತಿಳಿಸಿತ್ತು. ಆದ್ರೆ ಇವತ್ತು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಜನ ವಿರೋಧಿಯಾಗಿರುವ ಈ ನಿರ್ಧಾರ ಹಿಂಪಡೆಯುವಂತೆ ಆಗ್ರಹಿಸಿದ್ರು. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ನಾಯಕ ಸಹೋದರಗಳೇ, ಪಕ್ಷದ ಕಾರ್ಯಕರ್ತರೇ, ಶ್ರದ್ಧೆಯ ಸಹೋದರಿಯರೇ, ನಾವೆಲ್ಲ ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಪ್ರಾರಂಭದ ದಿನ ಇವತ್ತು. ನಾನು ಸಿದ್ದರಾಮಯ್ಯನವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿನಗೇನು ನೈತಿಕ ಹಕ್ಕದಪ್ಪ? ಜನರಿಗೆ ಸುಳ್ಳು ಹೇಳಿ ಎಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಓಟ್ ತೊಗೊಂಡು ಸರ್ಕಾರ ನಡೆಸ್ಲಕತ್ತಿದ್ದಿ. ಇವತ್ತು ನಿನಗೆ ನೈತಿಕತೆ ಏನದಪ್ಪ? ನೀನು ಒಬ್ಬ ಬಡ ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅಲ್ಲ, ನಿಮ್ದೇನು ಮೈಯಾಗ ಏನಾಗ್ಯದ ನಿಮಗೆ? ಆ ಗುಂಡೂರಾಯರಿಗೆ ಏನಾಗ್ಯದ? ಅವ್ರ ಪೆಟ್ಟ ಚಲೋ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ. ಈ ಸಿದ್ದರಾಮಯ್ಯಗೆ ಏನಾಗ್ಯದ? ಅಲ್ರಿ, ನಿಮಗೇನು ಬಡವರಿಗೆ ಸೋಯಿದಾಗ ಏನು ಔಷಧ ಸಿಗೋದು ಬೇಡ? ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಜಿಗಜಿಣಗಿ ಏನು ಗುಂಡೂರಾವ ಸಿದ್ದರಾಮಣ್ಣ ಅಡ್ಮಿಟ್ ಆಗ್ತಾರ? ಅವ್ರು ಯಾರೂ ಆಗೋದಿಲ್ಲ. ಸರ್ಕಾರಿ ದವಾಖಾನೆಗೆ ಬರೋರು ಯಾರು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕಟ್ಟ ಕಡೆಯ ಬಡವರು ಸರ್ಕಾರ ದವಾಖಾನೆಗೆ ಬರ್ತಾರಪ್ಪ. ನಾವು ಯಾರ್ಯಾರು ಇಲ್ಲಿದ್ದವ್ರೇ ಒಬ್ಬರೇ ನಾವು ಸರ್ಕಾರಿ ದವಾಖಾನೆಗೆ ಹೋಗೋದಿಲ್ಲ. ಯಾಕಂದ್ರೆ ನಮಗೆ ಭಗವಂತ ಶ್ರದ್ಧರುವಂತ ನಮಗೆಲ್ಲ ಶಕ್ತಿ ಕೊಟ್ಟಾನ. ಆದ್ರೆ ಬಡವರಿಗೆ ನೋಡ್ರಿ, ಒಂದು ಮಾತು ಹೇಳ್ತೀನಿ ಸಿದ್ದರಾಮಣ್ಣವರೇ, ಈ ಬಡವರ ಪಾಪ ನಿನ್ನ ಸರ್ಕಾರಕ್ಕೆ ತಪ್ಪದಿಲ್ಲ ಅಂತಕ್ಕಂಥದ್ದು ನಾನು ಶಪ ಮಾಡಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದರೆ ನೋಡ್ರಿ, ಬಡವರ ಹೆಸರು ಮೇಲೆ ಇವತ್ತು ನೋಡ್ರಿ, ಅವ್ರು ಹೇಳಿದ್ರಲ್ಲ ನಮ್ಮ ಬೆಳ್ಳುಬ್ಬಿ ಸಾಹೇಬರು, ಸುಮಾರು 70 ವರ್ಷಗಳಿಂದ ಬಡವರ ಹೆಸರು ಮೇಲೆ, ದಲಿತರ ಹೆಸರು ಮೇಲೆ, ಹಿಂದುಳಿದವ್ರ ಹೆಸರು ಮೇಲೆ, ಮುಸಲ್ಮಾನರ ಹೆಸರು ಮೇಲೆ ನೀವು ರಾಜಕಾರಣ ದೇಶದಲ್ಲಿ ಮಾಡ್ಕೊತ ಬಂದಿರಿ ಮಾರಾಯಿಗಳ. ಇದರಲ್ಲಿ ಯಾರು ಅದಾರ? ಇವೆಲ್ಲ ಅವೇ. ಈಗ ಹೇಳಿದ್ರಲ್ಲ, ಹರಿಜನರು, ದಲಿತರು, ಮುಸಲ್ಮಾನರು, ಹಿಂದುಳಿದವರು, ಬಡ ಜನ ಇಲ್ಲಿ ಎಲ್ಲ ಸರ್ಕಾರಿ ದವಾಖಾನೆಗೆ ಬರ್ತಾರ. ಅದನ್ನೆಲ್ಲ ಬಿಟ್ಟು ನೀವು ಏನೇನೋ ವ್ಯವಹಾರಗಳನ್ನು ಮಾಡಿಕೊಂಡು ಭಾಳ ಜನ ಮಾತಾಡ್ಕೋತಾರೆ ಇವತ್ತು ಸಮಾಜದಲ್ಲಿ. ಬಹುಶಃ ಅದಕ್ಕೆ ಇವ್ರು ಬಂದ್ ಮಾಡ್ಯಾರ ಸರ್ಕಾರಿ ದವಾಖಾನೆಗೆ ಅಂದ್ರೆ ಈ ಡ್ರಗ್ ಅಸೋಸಿಯೇಷನ್ ಅದಲ್ಲ ರಾಜ್ಯದಾಗ, ಬಹುಶಃ ಇಲ್ಲಿ ಕಿತ್ತಿಸ್ರಿ ಅಂತೇಳಿ ಅರ್ಜಿ ಕೊಟ್ಟಿರ್ಬೇಕು ಅಂತೇಳಿ ಜನ ಮಾತಾಡ್ಲಕತ್ತಾರ. ಅದಕ್ಕೆ ನೀವೇ ಉತ್ತರ ಹೇಳಬೇಕು, ನಾವ್ಯಾರು ಹೇಳೋಕ್ಕಾಗೋದಿಲ್ಲ. ತೆಗೆದವ್ರೇ ನೀವು. ನಾವೆಲ್ಲ ನೋಡ್ರಿ, 2014, 15, 16ರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಿಂದ ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇದೇ ರಾಜ್ಯದ ಅನಂತಕುಮಾರ್ ಅವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಸಭೆ ಕರೆದು ನಮ್ಮನ್ನೆಲ್ಲ ವಿಚಾರ ಮಾಡಿ ಇವತ್ತು 100 ರೂಪಾಯಿಗೆ ಸಿಗ್ತಕ್ಕಂಥ ಬಡವರಿಗೆ ಔಷಧ ನಾವು ಬರೀ 20 ರೂಪಾಯಿಗೆ ಔಷಧವನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡೋಣ ಅಂಥೇಳಿ ಪ್ರಾರಂಭ ಮಾಡ್ಯಾರ. ನೀವು ಯಾಕ್ರಿ ಬಡವ್ರ ಹೊಟ್ಟೆ ಮೇಲೆ ಕಾಲು ಕೊಡ್ತೀರಿ? ಬರೀ ಬಡವ್ರ ಹೆಸರು ಹೇಳ್ಕೊಂಡು ಇಂಥದ್ದೆಲ್ಲ ಯಾಕೆ ಮಾಡ್ತೀರಿ ಹೇಳ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಈ ಸರ್ಕಾರಕ್ಕೆ ನಾನು ಈ ಪ್ರಶ್ನೆಯನ್ನು ಇಟ್ಟು, ಆಯಿತು, ನೀವು ಮಾಡಿರ್ತಕ್ಕಂಥ ಪಾಪವನ್ನು ನೀವೇ ಅನುಭವಿಸ್ಬೇಕಾಗ್ತದೆ.
ನೀವು ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ಹೇಳ್ತೀರಿ, ಜನ ಏನಾದರೂ ಸಹಿಸ್ಕೋತಾರ, ಆದರೆ ಬಡವನಿಗೆ ತೊಂದರೆ ಆದಾಗ ಮಾತ್ರ ನನ್ನ ಅನುಭವ ಹೇಳ್ತೀನಿ. ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಕ್ಷೇತ್ರಗಳಲ್ಲಿ ಬಡವರಿಗೆ ಅನ್ಯಾಯ ಆದರೆ ಬಡವರು ಮಾತ್ರ ಸಹಿಸಿಕೊಳ್ಳೋದಿಲ್ಲ ಅನ್ನತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಈ ಭಾಗದ ಒಬ್ಬ ಲೋಕಸಭಾ ಸದಸ್ಯನಾಗಿ ನಿನಗೆ ವಿನಂತಿ ಮಾಡ್ಕೋತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ಬಡವರಿಗೆ ಸಿಗ್ತಕ್ಕಂಥ ಈ ಒಂದೇನು ಜನೌಷಧಿಯ ಕೇಂದ್ರಗಳನ್ನು ನಿಮ್ಮ ಸರ್ಕಾರಿ ದವಾಖಾನೆಗಳಲ್ಲಿ ತೆಗೆದು ಹಾಕ್ಸಿರಲ್ಲ, ಕೈ ಮುಗಿತೀನಿ, ಆ ಕೆಲಸ ಆಗಬಾರ್ದು ಅಂತಕ್ಕಂಥ ಮಾತು ಸರ್ಕಾರದ ಮೇಲೆ ಬಹಳ ಒತ್ತಾಯದಿಂದ ಹೇಳಿ ನೀವು ಮಾಡಿರ್ತಕ್ಕಂಥ ಕಾರ್ಯವನ್ನು ಇದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತು. ನರೇಂದ್ರ ಮೋದಿಜಿಯವರು ಬಡವರಿಗಾಗಿ, ಮಧ್ಯಮ ವರ್ಗದವರಿಗಾಗಿ ಇವತ್ತೇನು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ನಮ್ಮ ನರೇಂದ್ರ ಮೋದಿಜಿಯವರ ಒಳ್ಳೆಯ ಕಾರ್ಯಕ್ರಮಗಳು ಇವರಿಗೆ ಜೀರ್ಣ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವತ್ತು ಒಟ್ಟು ದೇಶದಲ್ಲಿ 15,000ಕ್ಕಿಂತಲೂ ಹೆಚ್ಚು ಜನೌಷಧಿ ಕೇಂದ್ರಗಳದಾವ. ಈ ನಮ್ಮ ರಾಜ್ಯದಲ್ಲಿ 1541 ಇವತ್ತು ಜನೌಷಧಿ ಕೇಂದ್ರ ಅದಾವ. ಒಟ್ಟು ಟೋಟಲ್ ತಿಂಗಳಿಗೆ ನಮ್ಮ ರಾಜ್ಯದಲ್ಲಿನೇ 4 ರಿಂದ 5 ಲಕ್ಷ ಜನ ಇವತ್ತು ಈ ಜನೌಷಧಿ ಕೇಂದ್ರಕ್ಕೆ ಭೇಟಿ ಆಗ್ತಕ್ಕಂಥದ್ದು. ಒಟ್ಟು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ದವಾಖಾನೆಗಿರ್ತಕ್ಕಂಥ 207 ಈ ಜನೌಷಧಿ ಕೇಂದ್ರ ಅದಾವ. ಸುಮಾರು ಇಲ್ಲಿ 400 ರಿಂದ 500 ಜನ ಯುವ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ನಿರ್ಧಾರದಿಂದ ಇವತ್ತು ಈ ಯುವಕರಿಗೆ ಇವತ್ತಿನ ಸಿಬ್ಬಂದಿ ಇವತ್ತು 400 ರಿಂದ 500 ಸಿಬ್ಬಂದಿಗಳು ಇವತ್ತು ಅವರ ಒಂದು ಜೀವನಕ್ಕೇನು ಪೆಟ್ಟು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಜೊತೆಗೆ ಒಟ್ಟ ಸರ್ಕಾರಿ ದವಾಖಾನೆಯಲ್ಲಿ ಬೇಕಾಗ್ತಕ್ಕಂಥ 761 ಔಷಧಿಗಳು ಲಭ್ಯವಿರಬೇಕು ಇಲ್ಲಿ. ಆದ್ರೆ ನೀವು ಪರೀಕ್ಷೆ ಮಾಡಿ ನೋಡಿದ್ರೆ ಇಲ್ಲಿ ಸಿಗ್ತಕ್ಕಂಥ ಔಷಧಿಗಳು ಕೇವಲ 231. ಉಳಿದ ಔಷಧಿಗಳು ಇಲ್ಲಿ ಸಿಗೋದಿಲ್ಲ. ಈ ಡಾಕ್ಟರ್ಗಳು ಏನು ಮಾಡ್ತಾರ, ಚೀಟಿ ಬರ್ ಹೊರಗೆ ಕಳಿಸ್ತಾರ, ಆದರೆ ಹೊರಗೆ ಹೋದಾಗ ಅಲ್ಲಿ ರೇಟ್ ಏನಿರ್ತದ ಅಂತಕ್ಕಂಥದ್ದು. ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ನಿರ್ಧಾರದಿಂದ ಈ ಬಡ ರೋಗಿಗಳಿಗೆ, ಬಡವರಿಗೆ ಇವತ್ತು ಭಾಳಷ್ಟು ಅನ್ಯಾಯ ಆಗಿದೆ. ಅದಕ್ಕಾಗಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿವಿ. ಬರುವ ದಿನಮಾನದಲ್ಲಿ ಇವತ್ತು ನಮ್ಮ ಒಂದು ಉದ್ದೇಶ, ನಮ್ಮ ಭಾರತೀಯ ಜನತಾ ಉದ್ದೇಶ ಇತ್ತಂದ್ರೆ ಕಡಿಮೆ ಜನ ಹೋಗಬೇಕು, ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ತೊಂದರೆ ಆಗಬಾರ್ದು, ಮೈಕ್ ಬಳಸುವಂಗಿಲ್ಲ, ಮೌನವಾಗಿನ ಇವತ್ತು ನೀವು ಹೋರಾಟ ಮಾಡಬೇಕಂತ ಕಾರಣದಿಂದ ಇವತ್ತು ನಾವು ಮೈಕನ್ನು ಬಳಸಿಲ್ಲ. ಮುಂದಿನ ದಿನಮಾನದಲ್ಲಿ ಹಳ್ಳಿಗಳಲ್ಲಿ ಕೂಡ ಜನ ಆಕ್ರೋಶ ಮತ್ತೆ ಹೇಳ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾವು ರೋಡ್ಗೆ ಇಳಿತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು 2 ವರ್ಷ ಪೂರೈಸುವಂಥ ಸಂದರ್ಭದಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮತ್ತು ಹಿಂದಿನ ಕೇಂದ್ರ ಸಚಿವರು ದಿವಂಗತ ಅನಂತ್ ಕುಮಾರ್ ಅವರ ಮುತುವರ್ಜಿಯಿಂದ ಇಲ್ಲಿಯ ಕಡು ಬಡವರಿಗೆ, ಜನಸಾಮಾನ್ಯರಿಗೆ, ಸಾಮಾನ್ಯ ರೋಗಿಗಳಿಗೆ ಕೈಗೆಟುಕುವ ದರದಲ್ಲಿ ಔಷಧಿಗಳು ಸಿಗಬೇಕು ಅಂತಕ್ಕಂಥ ಚಿಂತನೆಯಿಂದ ದೇಶಾದ್ಯಂತ ಜನೌಷಧಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜಗತ್ತಿನಲ್ಲೇ ಇತಿಹಾಸ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಆದರೆ ಆ ಬಡವರನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿ 60-70 ವರ್ಷ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಕೊಟ್ಟಿರ್ತಕ್ಕಂಥ ಔಷಧ ಅಂಗಡಿಯಲ್ಲಿ 100 ರೂಪಾಯಿ ಒಂದು ಔಷಧ ಸಿಗ್ತದಂದ್ರೆ ಅದನ್ನು 80 ರೂಪಾಯಿ ಕಡಿಮೆ ಮಾಡಿ ಕೇವಲ 20 ರೂಪಾಯಿಗೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಜನೌಷಧಿ ಕೇಂದ್ರಗಳ ಸ್ಥಾಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಹಲ್ಕಾ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆ ಜಿಲ್ಲಾ ಕೇಂದ್ರಗಳಿರ್ಬೋದು, ಜನೌಷಧಿ ಕೇಂದ್ರಗಳಿರ್ಬೋದು, ಅಲ್ಲಿ ಆ ಬಡವರಿಗೆ ಔಷಧವನ್ನು ಸಿಗದೇ ಇರತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಖಂಡನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳ ಎದುರುಗಡೆ ರಾಜ್ಯ ಸರ್ಕಾರದ ಬಡವರ ವಿರೋಧಿ ನೀತಿಯನ್ನು ಖಂಡಿಸಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಿರಿಯ ನಾಯಕರು, ಜನಪ್ರಿಯ ಸಂಸದರು, ಹಿಂದಿನ ಕೇಂದ್ರ ಸಚಿವರು
ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಜಗಜೀವಿ ಸಾಹೇಬ್ರವರೇ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಗುಂಡಪ್ಪ ಅಂಗಡಿ ಅವರೇ ಹಾಗೂ ವಿಭಾಗೀಯ ಪ್ರಭಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಕೌಟಿಗೆ ಅವರೇ, ವಿಜುಗೌಡ್ರ ಅವರೇ, ಸುರೇಶ್ ಬಿರಾದರ್ ಅವರೇ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪು ಪಟೇಲ್ ಶೆಟ್ಟಿ ಅವರೇ, ಸುರೇಶ್ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳೇ, ಜಿಲ್ಲೆಯ ಎಲ್ಲ ಪದಾಧಿಕಾರಿ ಬಂಧು ಭಗಿನಿಯರೇ, ಸಾರ್ವಜನಿಕ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಯಾವ ಗರೀಬಿನೂ ಹಠವಾಗಲಿಲ್ಲ. ಯಾರು ಗರೀಬಿ ಹಠವಾಯಿತು? ಯಾರು ಕಾಂಗ್ರೆಸ್ನ MLA ಆಗಿದ್ರು, MP ಆಗಿದ್ರು, ಮಂತ್ರಿ ಆಗಿದ್ರು, ಪ್ರಧಾನಮಂತ್ರಿ ಆಗಿದ್ರು, ನೆಹರು ಮಣಿತನ ಸೇರಿ ಅವರೆಲ್ಲ ಸೇರಿ ಕೋಟಿ ಕೋಟಿ ಹಣ ಗಳಿಸಿದ್ರೆ ವಿನಃ ಮನೆ ಇರದೇ ಇರ್ತಕ್ಕಂಥ, ಉದ್ಯೋಗ ಇರದೇ ಇರ್ತಕ್ಕಂಥ, ಭೂಮಿ ಇರದೇ ಇರ್ತಕ್ಕಂಥ, ರೋಗ ಬಂದ್ರೆ ತೋರಿಸಲು ಆಗದೇ ಇರ್ತಕ್ಕಂಥ ಕಡು ಬಡವರಿಗೆ ಯಾರು ಉದ್ಧಾರ ಆಗಲಿಲ್ಲ. ಆಗಿದ್ದಾರೆ ಏನ್ರಿ? ಹೇಳ್ರಿ ನೋಡೋಣ. ಹಾಗೆ ಹೇಳ್ರಿ, ನಿಮ್ಗೆ ಆಗತ್ತೆ. ನಾನು ಈ ಔಷಧಕ್ಕೆ ಯಾವ ಶುರು ಆದವು? 100 ರೂಪಾಯಿ ಔಷಧ 80 ರೂಪಾಯಿ ಸಿಗ, 80 ರೂಪಾಯಿ ಕಡಿಮೆ ಮಾಡಿ 100ಕ್ಕೆ 82 ಸಬ್ಸಿಡಿ ಕೊಟ್ಟು ಔಷಧ ಕೇಂದ್ರಗಳನ್ನು ಶುರು ಮಾಡಿ, ಜನೌಷಧಿ ಕೇಂದ್ರ ಶುರು ಮಾಡಿ, ಬಡವರಿಗೆ ಕೂಡ ಕಡಿಮೆ ದುಡ್ಡೊಳಗೆ, ಯಾರು ಶುಗರ್ ಪೇಷಂಟ್ ಇರ್ತಾರ, ಬೇರೆ ಬೇರೆ ರೋಗ ಇರ್ತಾವ, ಪ್ರತಿ ತಿಂಗಳು ಔಷಧ ತಗೋಬೇಕು. ಅವ್ರು ತಿಂಗಳ ಒಂದು 5,000 ರೂಪಾಯಿ ಔಷಧ ತಗೋತಿದ್ರ. ಈಗ ಎಷ್ಟಾಕತಿ? ಎಲ್ಲ ಕೂಡ ಒಂದು 400-500 ಆಗುದಿಲ್ಲ. 5,000 ಒಂದು 1,000 ರೂಪಾಯಿ ಔಷಧ 200 ರೂಪಾಯಿ ಕೊಟ್ಟರೆ ಸಾಕು. ನೀವು ಕೇವಲ 200-150 ರೂಪಾಯಿ ಕೊಟ್ಟರೆ ಸಾಕು. 1,000 ರೂಪಾಯಿ ಔಷಧ ಸಿಗುವಂತ ಕೆಲಸವನ್ನ ಹಿಂದಿನ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ದಿವಂಗತ ಅನಂತ್ ಕುಮಾರ್ ಅವರ ಮುಂದಾಲೋಚನೆಯಿಂದ ಈ ದೇಶವನ್ನು ಆಳ್ತಕ್ಕಂಥ 11 ವರ್ಷದಿಂದ ಈ ದೇಶವನ್ನು ಆಳ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಸೇರಿ ಜನೌಷಧಿ ಕೇಂದ್ರ ಅಂತಕ್ಕಂಥ ಔಷಧ ಮಳಿಗೆಗಳನ್ನ ಈ ದೇಶ ತುಂಬ ತೆರೆದ್ರು. ಆ ಮುಖಾಂತರವಾಗಿ ಬಡವರು, ರೋಗಿಗಳು, ಬಡ ರೋಗಿಗಳು, ಸಾಮಾನ್ಯ ಜನ ಕೂಡ ಆ ಔಷಧಿ ಕೇಂದ್ರಕ್ಕೆ ಹೋಗಿ, ಅಂಗಡಿಗೆ ಹೋಗಿ ಒಂದು 100 ರೂಪಾಯಿ ಔಷಧನ 20 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆ ಸುಮಾರು 2015-16ರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಹಾತ್ ನಡ್ಕೊಂಡು ಬಂದೈತದು. ಆದ್ರೆ ಈ ದುಷ್ಟ ಕಾಂಗ್ರೆಸ್ನವರಿಗೆ 5 ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಒಂದು ಮಾತನ್ನು ಹೇಳಿ ಬಡವರನ್ನ ರಕ್ತ ಆಗಿರ್ತಕ್ಕಂಥ ಕೆಲಸವನ್ನ ಯಾರಾದರೂ ಮಾಡಿದ್ರೆ ದುಷ್ಟ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಮಾತನ್ನ ಬಹಳ ಖಂಡಿತವಾಗಿ ಹೇಳಕ್ ಬಯಸ್ತೀನಿ ಬಂಧುಗಳೇ. ಇವ್ರಿಗೆ ಯಾರ ಬಗ್ಗೆ ಕಾಳಜಿ ಇಲ್ಲ, ಯಾರ ಬಗ್ಗೆ ಕಾಳಜಿ ಇಲ್ಲ. ಮುಖ್ಯಮಂತ್ರಿ ಯಾರಾಗೋದು? ಇನ್ನು 4 ತಿಂಗಳಿಗೆ ಅವಧಿ ಬಂತು. ಇವ್ರದು ಬಿಟ್ಟು ಕೊಡ್ತಾರಲ್ಲ ಸಿದ್ದರಾಮಯ್ಯ, DK ಶಿವಕುಮಾರ್ ಚಿಂತಿ, ಇವ್ರದೊಂದು ಗುಂಪ, ಅವ್ರದೊಂದು ಗುಂಪ. ಸಂಪುಟ ವಿಸ್ತರಣೆ ಮಾಡ್ಬೇಕಂತ ಒಬ್ರು ಅಂತಾರ, ವಿಸ್ತರಣೆ ಮಾಡಂಗಿಲ್ಲ ಅಂತ ಒಬ್ರು ಅಂತಾರ. ಏನೈತಿ ನಿಮ್ಮ ಗುರಿ? ಏನು ಎಂತೇನು? ಒಂದು ಮಹಾಪೌರ್ ಬಂದಾಗ ಸೊನ್ನೆ ಹುಟ್ಟು ಹತ್ತಿರದ ಹಳಗ್ನ್ಯಾಗ, ರಾವಣ್ಯಾಗ ಸೊನ್ನೆ ಹುಟ್ಟು ಅಂದ್ರೆ ಏನು? ಉಳ್ದವ್ರು ಹುಟ್ಟು ಹಾಕ್ತಿರ್ತಾರ ಮಹಾಪೌರದ ವಿರುದ್ಧ. ಆ ಸೊನ್ನೆ ಹುಟ್ಟು ಯಾಕಾರ ತೋರಿಸ್ತತಿ? ಆಕಾರ ನಾವು ಹಾಕಿರ್ತೈತೆ, ಹಡವು ಹಾಕಿರ್ತೈತೆ. ಆ ಸೊನ್ನೆ ಹುಟ್ಟ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ದಿಕ್ಕ ಗೊತ್ತಿಲ್ಲ ಅವ್ರಿಗೆ, ದಶ ಗೊತ್ತಿಲ್ಲ ಅವ್ರಿಗೆ. ಕೇವಲ ಅವ್ರ ಆಸ್ಥಾನ, ಮಾನ, ಅವ್ರ ಜೇಬು ತುಂಬತಕ್ಕಂಥದ್ದು. ಅದನ್ನ ಬಿಟ್ಟರೆ ಯಾವ ಗಂಧ ಗಾಳಿ ಇಲ್ಲದೆ ಇರ್ತಕ್ಕಂಥ ಒಂದು ಗೋಳ ಕಾಂಗ್ರೆಸ್ ಸರ್ಕಾರ ಈ ದೇಶದಾಗಿದ್ರ, ರಾಜ್ಯದಾಗಿದ್ರ ಅದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಮಾತನ್ನು ಬಹಳ ಖಂಡಿತವಾಗಿ ಹೇಳಕ್ ಬಯಸ್ತೀನಿ ಬಂಧುಗಳೇ. ಹೀಗಾಗಿ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಆ ಜನೌಷಧಿ ಕೇಂದ್ರಗಳನ್ನ ನಾವು ಮಾಡಿದೀವಿ. ನೀವು ಔಷಧ ಕೊಡಕ್ ಆಗೋಲ್ಲ. ನಿಮಗೆ ಔಷಧ ಕೂಡ ಮನಿ ಬಿಟ್ಟು ಹೋಗ್ಲಿ. ಯಾರು ಬೇಡಂತಾರೆ ನಿಮಗೆ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಮುಖ್ಯಮಂತ್ರಿಗಳು ನೀವು ಬಿಟ್ಟು ಹೋಗ್ರಿ. ಆರೋಗ್ಯ ಮಂತ್ರಿಗಳು ಗುಂಡೂರಾಯರವರು, ದಿನೇಶ್ ಗುಂಡೂರಾಯರವರು, ಉಡುಪಿಯಾಗ ಮಂದಿ ನಿಮ್ಮ ಕಾಂಗ್ರೆಸ್ನವ್ರು ರಾಜೀನಾಮೆ ಕೊಡೋದು ಕೇಳಕತ್ತಾರ. ನಿಮಗೆ ಒಟ್ಟು ರಾಜೀನಾಮೆ ಕೊಡೋದು ಕೇಳಕಲ್ಲ. ಕಾಂಗ್ರೆಸ್ ಮುಸ್ಲಿಂ ಬಂಧುಗಳು ಕೇಳಕತ್ತಾರ ರಾಜೀನಾಮೆ ಕೊಡೋದು ಯಾಕಂದ್ರೆ ನಿಮ್ಗೆ ಕಂಟ್ರೋಲ್ ಮಾಡೋದು ಆಗೋಲ್ಲ. ನಿಮಗೆ ಎಲ್ಲಿ ಬೇಕಾದ ಶಾಂತಿ, ದೊಂಬೆ, ಕೊಲೆ, ಸುಲಿಗೆ, ಅತ್ಯಾಚಾರ. ಒಬ್ಬ ಹೆಣ್ಣು ಮಗಳು ಹೊರಗೆ ಬಂದ್ರೆ ಮನೆಗೆ ಸುಳಿ ತಕ್ಕೊಳ್ಳಲು ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದೊಳಗೆ. ಎಷ್ಟು ಮಂದಿ ಹೆಣ್ಣು ಮಕ್ಕಳು ಅತ್ಯಾಚಾರ ಆಯ್ತು, ಕೊಲೆ ಆಯ್ತು, ಕಳವಾಯ್ತು, ಹಾಡು ಹಗಲ ಕಳವಾಗ್ತಕ್ಕಂಥದ್ದು. ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿದ್ರಿ ನೀವು. ಮಹಾತ್ಮ ಗಾಂಧಿ ಅವ್ರ ಹೆಸರು ಹೇಳ್ಕೊಂಡು ಬಂದ್ರಿ ನೀವು. ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳಿದ್ರು? ಇದೇನಾ ನಿಮ್ಮ ರಾಮರಾಜ್ಯ? ಇದೇನಾ ನಿಮ್ಮ ರಾಮರಾಜ್ಯ? ಕಾಂಗ್ರೆಸ್ ಎಂದು ರಾಮರಾಜ್ಯ ಅಲ್ಲ, ರಾವಣನ ರಾಜ್ಯ ಇದು, ರಾಕ್ಷಸ ರಾಜ್ಯ ಇದು. ರಾವಣನ ರಾಜ್ಯ, ರಾಕ್ಷಸ ರಾಜ್ಯ ಯಾವ್ದಾದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಅಂತ ಹೇಳಕ್ ಬಯಸ್ತೀನಿ ಬಂಧುಗಳೇ. ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತೀವಿ, ಕೂಡಲೇ ತಕ್ಷಣವೇ ಇವತ್ತಿನಿಂದ ಎಲ್ಲ ಜನೌಷಧಿ ಕೇಂದ್ರಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬಡವರಿಗೆ, ಬಡ ರೋಗಿಗಳಿಗೆ ಸಿಗ್ತಕ್ಕಂಥ ಜನೌಷಧಿ ಕೇಂದ್ರದ ರೇಟಿನ ದರದಲ್ಲಿ ಆ ಒಂದು ಔಷಧಿನ ಲಭ್ಯತೆಯನ್ನು ಕೊಡಬೇಕು. ಕೊಡದೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ MP ಅವ್ರ ಎತ್ತ ಮಾಡ್ಲಾಕತ್ತಿದ್ದೀವಿ. ಈ ಹೋರಾಟವನ್ನ ಹಳ್ಳಿ ತಗೊಂಡು ಹೋಗ್ತೀವಿ. ನಿಮ್ಮ ಬಂಡವಾಳವನ್ನ, ಬಡವರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಮೊಸಳೆ ಕಣ್ಣೀರನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಕಾಂಗ್ರೆಸ್ ಸರ್ಕಾರ ಬೇಗನೆ ಈ ಒಂದು ಔಷಧ ವ್ಯವಸ್ಥೆಯನ್ನ ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು, ಬಡ ರೋಗಿಗಳಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ
ಮುಂದೆ ಕ್ಯಾಂಟೀನ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.